ಈ ಮಳೆಗಾಲದಲ್ಲಿ ಆಹಾ, ಈ ಊಟ ತಿಂದ್ರೆ ಹೊಟ್ಟೆ ಮಾತ್ರ ತುಂಬಲ್ಲ, ಮನಸ್ಸು ತುಂಬುತ್ತೆ. ನುಗ್ಗೆ ಸೊಪ್ಪು, ಲೋಬಿಯಾ ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ, ಈ ಕಾಂಬಿನೇಷನ್ ಒಮ್ಮೆ ತಿಂದ್ರೆ ಸಾಕುರಿ, ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಇದು ತುಂಬಾ ಸರಳವಾದ ಸಿಂಪಲ್ ಪದಾರ್ಥಗಳಿಂದ ಮಾಡುವ ಕರ್ನಾಟಕದ ಫೇಮಸ್ ಬಸ್ಸಾರನ್ನು ನಿಮಗೆ ತೋರಿಸಿಕೊಡುತ್ತೇನೆ. ಮೊದಲು ನುಗ್ಗೆ ಸೊಪ್ಪು ಮತ್ತು ಲೋಬಿಯಾವನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಬೇಯಿಸಲು ಇಟ್ಟುಕೊಳ್ಳೋಣ. ಅಷ್ಟರಲ್ಲಿ ಇನ್ನೊಂದು ಕಡೆ ಜೀರಿಗೆ, ಧನಿಯಾ, ಕಾಳು ಮೆಣಸು, ಒಣಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ಮತ್ತು ಟೊಮೆಟೊವನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದುಕೊಂಡು ಈ ಮಸಾಲೆಯನ್ನು ತಣ್ಣಗಾಗಲು ಇಟ್ಟುಕೊಳ್ಳೋಣ. ಅಷ್ಟರಲ್ಲಿ ಬೆಂದಿದ ಲೋಬಿಯಾ ಮಿಶ್ರಣವನ್ನು ಸೋಸಿಕೊಂಡು ಈ ನೀರನ್ನು ಸಾರು ಮಾಡಲು ಇಟ್ಟುಕೊಳ್ಳೋಣ. ಗೆಳೆಯರೇ, ಇನ್ನೂ ಬಾಜಿ ಮಾಡೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಟಪಡಿಸಿಕೊಳ್ಳೋಣ. ಅದಕ್ಕೆ ಹುರಿದ ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು ಮತ್ತು ಕುಟ್ಟಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಇದಕ್ಕೆ ಬಿಸಿದ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ಹಿಂಗು ಹಾಕಿದ್ರೆ ಅಯ್ಯೋ, ಇದರ ಫ್ಲೇವರ್ ಮತ್ತೆ ಅರೋಮಾ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಮತ್ತು ಲೋಬಿಯಾ ತಿಂದರೆ ಗ್ಯಾಸ್ ಆಗುವವರಿಗೆ ಇದು ರಾಮಬಾಣ. ಇಗೋ, ನಮ್ಮ ಬಸ್ಸಾರಿನ ಭಾಜಿ ರೆಡಿ. ಇನ್ನು ತಣ್ಣಗಾದ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಮಸಾಲೆಯನ್ನು ನಾನು ಚಟ್ಪಟಿ ಚಟ್ನಿಗಾಗಿ ತೆಗೆದುಕೊಳ್ಳುತ್ತೇನೆ. ಈಗ ಉಳಿದ ಮಸಾಲೆಯನ್ನು ನಾನು ಸೋಸಿಟ್ಟಿರುವ ನೀರಿಗೆ ಹಾಕಿ ನೆನೆಸಿದ ಹುಣಸೆ ಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಸ್ಸಾರನ್ನು ರೆಡಿ ಮಾಡಿಕೊಳ್ಳುತ್ತೇನೆ. ಇಗೋ ನೋಡಿ, ನಮ್ಮ ನುಗ್ಗೆ ಸೊಪ್ಪಿನ ಸಾರು ಅಥವಾ ಬಸ್ಸಾರು ಕೂಡ ರೆಡಿ ಇದೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸರಾಗಿದ್ದಾರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಆ ಮಸಾಲೆಯಿಂದ ಚಟ್ಪಟಿ ಚಟ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ನಡೀರಿ ಫ್ರೆಂಡ್ಸ್. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ. ಇದಕ್ಕೆ ತೆಗೆದಿಟ್ಟಿದ್ದ ಮಸಾಲೆಯನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಹುರಿಕೊಳ್ಳೋಣ. ಮೇಲೆ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಹುರಿದರೆ ಸಾಕು. ಅಯ್ಯೋ, ನಮ್ಮ ಚಟ್ಪಟಿ ಚಟ್ನಿ ಕೂಡ ರೆಡಿ. ಇದು ಎಷ್ಟು ರುಚಿಕರವಾಗಿರುತ್ತದೆ ಅಂದ್ರೆ ತಿಂದ ಮೇಲೆ ಇನ್ನೂ ಮುಂದೆ ಬೇಕು ಅನ್ಸುತ್ತೆ. ನಡೀರಿ ಫ್ರೆಂಡ್ಸ್, ಇನ್ನು ಮುಂದೆ ರಾಗಿ ಮುದ್ದೆ ಮಾಡೋಣ. ನಾನು ಯಾವಾಗ ರಾಗಿ ಮುದ್ದೆ ಮಾಡ್ತೀನೋ ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದರಿಂದ ರಾಗಿ ಹಿಟ್ಟು ಗಂಟು ಗಂಟಾಗಿರುವುದಿಲ್ಲ ಮತ್ತೆ ರಾಗಿ ಮುದ್ದೆ ತುಂಬಾ ಮೃದುವಾಗಿರುತ್ತೆ. ಒಂದ್ ಸ್ವಲ್ಪ ಎಣ್ಣೆ ಸಾಕು, ಜಾಸ್ತಿ ಹಾಕಬೇಕಾಗಿಲ್ಲ. ಇದನ್ನು 5 ರಿಂದ 7 ನಿಮಿಷ ದಮ್ನಲ್ಲಿ ಇಟ್ಟುಕೊಂಡರೆ ಇಗೋ ನೋಡಿ, ನಮ್ಮ ಮೃದುವಾದ ರಾಗಿ ಮುದ್ದೆ ಕೂಡ ರೆಡಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು. ಈಗ ಪ್ಲೇಟ್ ನಲ್ಲಿ ಎಲ್ಲವನ್ನು ಒಂದೊಂದಾಗಿ ಸರ್ವ್ ಮಾಡಿಕೊಳ್ಳೋಣ. ಫ್ರೆಂಡ್ಸ್, ಇದು ನಾನು ಕನ್ನಡದಲ್ಲಿ ಮಾಡಿರುವ ಮೊದಲ ರೆಸಿಪಿ. ನಿಮಗೆ ಇನ್ನೂ ಕನ್ನಡದಲ್ಲಿ ರೆಸಿಪೀಸ್ಗಳು ಬೇಕಾದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನು ಟೇಸ್ಟ್ ಮಾಡೋಣ ಬನ್ನಿ. ಅಯ್ಯೋ, ಎಷ್ಟು ಚೆನ್ನಾಗಿದೆ. ಈ ರುಚಿ ತಿಂದ ತಕ್ಷಣ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯ್ತು. ಫ್ರೆಂಡ್ಸ್, ನೀವು ಕೂಡ ಈ ತರಹ ಕಾಂಬಿನೇಷನ್ ಖಂಡಿತ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತದೆ. ಮತ್ತೆ ಇನ್ನು ರುಚಿಕರವಾದ ರೆಸಿಪೀಸ್ಗೆ ಫಾಲೋ ಮಾಡಿ ಮೈ ಚಾನಲ್ ಝೈಖಾ ಬೈ ಝಯಾನ್ಸ್ ಮಮ್ಮಿ. ಅಲ್ಲಾಹ್ ಹಾಫೀಸ್.